ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಚಿನ್ನು ವೆಲ್ಕಮ್ ಮಾಡು. ನೀಯಾ ಅಲ್ಲಿ ಬಿಸಿ ನೀಯಾ ಕಾಯಿಸಿದ್ದೀನಿ, ಅವು ತಗೋ ತಪ್ಪಲೆಯಲ್ಲಿ. ಪಲಾವ್ ಮಾಡಿದ್ದೀನಿ. ಕೃತುಗೆ ನೀಟಾಗಿ ಮಿಕ್ಸೇ ಮಾಡಿರಲಿಲ್ಲ ಪಲಾವ್ನ. ಆಗಲೇ ಸ್ವಲ್ಪ ತಟ್ಟೆಗೆ ಹಾಕ್ತೆ, ಯಾಕಂದರೆ ಮಿಕ್ಸ್ ಮಾಡಿದ್ರೆ ಮಸಾಲೆ ಎಲ್ಲ ಮಿಕ್ಸ್ ಆಗುತ್ತಲ್ಲ, ತಿನ್ನಲ್ಲ ಅಂಥೇಳಿ. ಇವಾಗ ಚೆನ್ನಾಗೈತೆ ಅಂದು. ಬೆಳಗ್ಗೆ ಬಾಕ್ಸ್ಗೂ ಹಾಕಬೇಡ, ಖಾರ ಆಗಿರುತ್ತೆ ಅಂತಿದ್ಲು. ಇವಾಗ ತಿಂದು ನೋಡ್ಬಿಟ್ಟು ಬಾಕ್ಸ್ಗೂ ಇದನ್ನೇ ಹಾಕಮ್ಮ ಅಂದವಳೆ. ಸೇಬು ಮನೇಲಿ ಇದ್ದರೂ ಕೂಡ ಹಾಕೋಕ್ಕಾಗ್ತಾಯಿಲ್ಲ, ಇವಳಿಗೆ ಶೀತ ಮತ್ತು ಕಫ ಇರೋದ್ರಿಂದ. ಸ್ನ್ಯಾಕ್ಸ್ಗೇನು ಬೇರೆ ರೀತಿಯದು ಏನೂ ಇಲ್ಲ ಮನೇಲಿ. ಬಿಸ್ಕೆಟೇ ತೊಗೊಡ್ಬೇಕು ಇವತ್ತು ಅಲ್ಲಿ ಅಂಗಡೀಲಿ. ನೆನ್ನೆಲ್ಲೋ ಬಿಸ್ಕೆಟೇ ತೆಗೆದುಕೊಟ್ಟಿದ್ದೆ. ಬೇಗ ಬೇಗ ತಿನ್ನಬೇಕು ಮಗಳು. ಎಲ್ರಿಗೂ ಹಾಯ್ ಹೇಳು. ಆಮೇಲೆ ಅಷ್ಟೇನಾ? ಅನ್ನ ಆಯಿತಾ? ತಗೋ. ಕೃತು ಮೈ ತೊಳ್ಕೊಂಡು ರೆಡಿಯಾಗಿದ್ದಾಳೆ ಗೈಸ್. ಇವಾಗ ಯೂನಿಫಾರ್ಮ್ ಹಾಕ್ಕೊಂಡು. ಚಿನ್ನ ನೀನು ಸುಮ್ಮನೆ ಹೋಯ್ತಿತ್ತಾನೆ ಕಾನ್ವೆಂಟ್ಗೆ? ಅಳ್ತೀಯಾ? ಹಠ ಮಾಡ್ತೀಯಾ? ಗುಡ್ ಬೇಬಿನ ಬ್ಯಾಡ್ ಬೇಬಿನ? ಯಾರ ಮಗಳು? ಕಳೆ ಏನು ಮಗಳು ನೀನು? ನನ್ನ ಮಗಳು ನಿಜ. ನನ್ನ ಮಗಳಾದ್ರೆ ಹೊಟ್ಟೆ ತುಂಬ ಅನ್ನ ತಿಂತಾಳೆ. ನೋಡಿ ಎಷ್ಟು ಸಣ್ಣಾಗಿದೆಯಾ, ಮುಖ ಎಲ್ಲ ಹೆಂಗಾಗದೆ. ಎಲ್ಲ ತಿನ್ನಿಸ್ಬಿಡ್ತೀನಿ, ಬೇಗ ಬೇಗ ತಿನ್ಕೊಬಿಡು. ಇಲ್ಲೋ ಹಸಿಯ. ಅವ್ರ ಅಜ್ಜಿಗೆ ಬಾಯ್ ಹೇಳ್ದೇ ಹೋಯ್ತಾ ಇದ್ಲು ಹೊತ್ತಾಗಿ. ಅವ್ರ ಅಜ್ಜಿ ನೋಡಿ ಎಲ್ಲೋ ಸಂಪ್ಲು ಕಡೆಯಿಂದ ಬತ್ತು ಬಾಯ್ ಹೇಳಲ್ಲ. ಡಿಂಪು ನಾನು ಹೋಗ್ತಾ ಇದ್ದೀನಿ. ನಿನ್ನೆ ವ್ಲಾಗೆಲ್ಲ ನಿಮ್ಗೆ ಹೇಳೋಣ ಅಂದ್ಕೊಂಡೆ, ಹೇಳೋದೇ ಮರ್ತ್ಕೊಂಡ್ಬಿಟ್ಟೆ. ಸೊ ನಾನು ರೆಡಿಯಾಗಿದ್ದೀನಿ. ಇವತ್ತು ಗುರುವಾರ, ಇನ್ನು ದೀಪ ಹಚ್ಚಿಲ್ಲ, ದೀಪ ಹಚ್ಚಬೇಕು. ಸೊ ಹೇರ್ ಸೀರಮ್ ಹಾಕ್ಕೊಂಡೆ ತಲೆ ಬಚ್ಚಬೇಕು. ದೀಪ ಹಚ್ಚಿ ಸ್ವಲ್ಪ ಅಷ್ಟರಲ್ಲಿ ಕೂದಲು ಡ್ರೈ ಆಗುತ್ತೆ, ಏನು ತಲೆ ಬಚ್ಕೊಳ್ಳೋಣ ಅಂತ. ಇದೊಂದು ಇಟ್ಕೊಂಡೆ, ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಹೇರ್ ಸೀರಮ್ಮು ಎಲ್ಲ ಹಾಕ್ಕೊಂಡೆ. ಇದೊಂದು ಶಾಂಪು. ಸೊ 2 ಸಲ ಯೂಸ್ ಮಾಡ್ತಾಯಿದ್ದೀನಿ. ನಾನು 4-5 ಸಲ ಯೂಸ್ ಮಾಡಿದ್ರೆ ರಿಸಲ್ಟ್ ಗೊತ್ತಾಗುತ್ತೆ. ಅದು ಇನ್ನೇನು ತೊಗೋಬೇಕು. ಇದೊಂದು ಬಾಕ್ಸ್, ಒಂದು ಲಿಫ್ಟಿಕ್, ಒಂದು ಲಿಪ್ ಬಾಮು, ಐಲೈನರ್, ಇದು ವಿಕ್ಸ್ ಖಾಲಿ ಅನಿಸುತ್ತೆ, ಆ್ಯಂಡ್ ಒಂದು ಕ್ಲಿಪ್ಪು. ಇಷ್ಟು ಹಾಕೋಬೇಕು. ನನ್ನ ಹತ್ರ ನಮ್ಮ ತಂಗಿ ಯೂಸ್ ಮಾಡೋದು ಮೋಸ್ಟ್ಲಿ ಫೇರ್ ಆ್ಯಂಡ್ ಲವ್ಲಿ ಯೂಸ್ ಮಾಡ್ತಾಳೆ ಅನಿಸುತ್ತೆ. ಅದಕ್ಕೋಸ್ಕರ ಇಲ್ಲಿಂದ ಪಾನ್ಸ್ ಕ್ರೀಮ್ ತೊಗೊಂಡೋಗ್ಬೇಕು. ಇರೋದನ್ನು ತೊಗೊಂಡೋಗೋದು, ಮತ್ತು ಅಲ್ಲೇನು ದುಡ್ಡು ಕೊಟ್ಟು ತೊಗೊಂಡೋಗೋದು. ಹೌದು, ನಾನು ಹೋಗ್ತಾ ಇರೋದು ಬ್ಯಾಂಗ್ಳೂರಿಗೆ. ಒಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ ಹೋಗ್ತಾ ಇದ್ದೀನಿ. ಇಂಪಾರ್ಟೆಂಟ್ ಅಂದರೆ ನನಗೆ ಮಾತ್ರ ಇಂಪಾರ್ಟೆಂಟು, ಇನ್ನು ಬೇರೆಯವರಿಗಲ್ಲ. ಇದು ಏನು ತೀರಾ ಅಂತ ಏನಲ್ಲ. ಸೊ ಮುಂದೆ ಹೇಳ್ತೀನಿ ಬೆಂಗ್ಳೂರಿಗೆ ಹೋದಾಗ ಏನಕ್ಕೆ ಬಂದೆ ನಾನು ಅಂತ ಹೇಳಿ ನಿಮ್ಗೆ ಗೊತ್ತಾಗುತ್ತೆ. ಈಗ ಬೇಗ ರೆಡಿಯಾಗಿ ದೀಪ ಹಚ್ಚಿ ಹೊರಡೋಣ. ಆಲ್ರೆಡಿ ಟೈಮ್ 10 ಕಾಲು ಆಗೋಯ್ತು. ಇವಾಗ ಬಸ್ಸಿಲ್ಲ, ಯಾವುದಾದ್ರು ಬೈಕ್ ಅಥವಾ ಆಟೋಗೆ ಹೋಗಬೇಕು. ಅಯ್ಯೋ ಪರ್ಸ್ ಹಾಕೊಳ್ಳೋದು ಮಾಡ್ಕೊಂಡಿದ್ದೀನಿ. ಮೇಯ್ನು ಆಧಾರ್ ಕಾರ್ಡು, ಪರ್ಸು ನೋಡಿ ಎಲ್ಲೆಲ್ಲಿ ಇಡ್ತೀನಿ ನಾನು. ನಾವೆಲ್ಲ ಒಂದೊಂದು ಹತ್ರ ಇರುತ್ತೆ. ಸೊ ಇದೊಂದು ಪರ್ಸ್ ಬಿಡ್ತಾ ಇಲ್ಲ ನಮ್ಮ ಚಾಂದಿ. ಎಲ್ಲೋದ್ರೂ ಇದೊಂದೇ ಪರ್ಸ್ ಅಂತ. ಇನ್ನೊಂದು ಪರ್ಸ್ ತಗೋಬೇಕು ಫ್ರೆಂಡ್ಸ್. ಚಿಕ್ಕಪೇಟೆಗೆ ಏನಾದರೂ ಹೋದರೆ ಒಂದು ಬ್ಯಾಗು ಚೆನ್ನಾಗಿರೋದು. ಈ ಸಲ ಬೆಂಗ್ಳೂರಿಗೆ ಹೋಯ್ತಾ ಈ ಬ್ಯಾಗಿಗೆ ಮುಕ್ತಿ ಕೊಟ್ಬಿಟ್ಟು ಅಲ್ಲೇ ಎಲ್ಲಾದರೂ ಬಿಟ್ಬಿಟ್ಟು ಹೊಸ ಬ್ಯಾಗ್ ತೊಗೊಂಬರ್ತೀನಿ, ಒಂದು ಚೆನ್ನಾಗಿರೋದು ಕಂಪ್ನಿ ಬ್ಯಾಗ್ನ ಫ್ರೆಂಡ್ಸ್. ಆಮೇಲೆ ಮಾತಾಡ್ತೀನಿ. ಸುಸ್ತಾದಂಗೆ ಆಗ್ತಾಯಿದೆ. ದೀಪ ಹಚ್ಚಿ ತಿಂದು ಆಮೇಲೆ ಸಿಗ್ತೀನಿ. ಹಾಂ, ಎಲ್ಲ ತಗೊಳ್ಳಿಲ್ಲ. ಬಾಯ್ ಕಣಮ್ಮ. ಬರ್ತೀನಿ. ಎಲ್ಲ ನೀನೇ ಹೇಳು. ಹೇಳಿದ್ನಲ್ಲ, ಬಸ್ಸು ಇರಲಿಲ್ಲ, ಆಟೋಗಳು ಯಾವುದೂ ಇರಲಿಲ್ಲ. ಒಬ್ಬರು ಅಂಕಲ್ ಬಂದರು. ಇವ್ರ ಮಗಳು ನನ್ನ ತಂಗಿ ಕ್ಲಾಸ್ಮೇಟು. ಅವಳಿಗೂ ಮದುವೆ ಎಲ್ಲ ಆಗಿದೆ. ಇವರು ಅದೇ ನನ್ನ ತಂಗಿ ಹುಡುಗಿ ಇದ್ದಾಳ ಕ್ಲಾಸ್ಮೇಟ್. ಅವ್ರ ಅಪ್ಪ ಯಾವಾಗ ನಾನು ಅಡ್ಡೆ ಹಾಕಿದ್ರು ಕೂಡ ಡ್ರಾಪ್ ಕೇಳಿದಾಗಲೂ ಕೂಡ ಅವ್ರು ಸಾಲಿಗ್ರಾಮದಲ್ಲಿ ವರ್ಕ್ ಮಾಡೋದು. ಹಾಗೆ ನಾನು ಏನಾದರೂ ಬಸ್ ಸ್ಟಾಪಲ್ಲಿದ್ದಾಗ ಡ್ರಾಪ್ ಕೇಳಿದ್ರೆ ಪ್ರತಿ ಸಲ ಡ್ರಾಪ್ ಕೊಡ್ತಾರೆ. ಡ್ರಾಪ್ ಮಾಡಿದ್ರು. ಸಾಲಿಗ್ರಾಮ ಬಂದೆ. ಹಾಗೆ ಬಸ್ ಇತ್ತು, ಡೈರೆಕ್ಟ್ ಕಳದಾಶಿಪುರ ಬಸ್ ಇತ್ತು. ಸದ್ಯ ನಾನು ಬಂದ ತಕ್ಷಣ ಸ್ಟಾರ್ಟ್ ಆಗ್ತಾ ಇದೆ. ಅವಾಗ ಒಂದು ಮಿಸ್ ಆಯಿತು. ನಾನು ಅಂದವೇ ಬರಬೇಕಾದ್ರೂ ಒಂದು ಹೋಯ್ತು. ಇನ್ನೂ ಅರ್ಧ-ಮುಕ್ಕಾಲು ಗಂಟೆ ವೆಯ್ಟ್ ಮಾಡಬೇಕಲ್ಲಪ್ಪ ಅಂತಿದ್ದೆ. ಅಷ್ಟರಲ್ಲಿ ಸ್ಟಾರ್ಟೇ ಆಗೋಯ್ತು ಫೈನಲಿ. ಸೊ ಬೇಗ ಹೋದರೆ ನಾನೇ ರೆಸ್ಟ್ ಮಾಡ್ಬೋದಲ್ಲ ಅಂತ. ನಾನು ಜಾಸ್ತಿ ಪಿಂಪಲ್ಸ್ ಆಗಿದ್ದಾವೆ ಫ್ರೆಂಡ್ಸ್, ಮುಖನೇ ಚೆನ್ನಾಗಿ ಕಾಣ್ತಾ ಇಲ್ಲ. ಹೊಳೆನರಸೀಪುರ ರೀಚ್ ಆದೆ. ಕುಡಿಯೋಕ್ಕೆ ನೀರು ತೊಗೊಂಡೆ. ಅವ್ರೇನಾದರೂ ಬೇಕಾ, ಅದು ಬೇಕಾ ಇದು ಬೇಕಾದರೂ ಯಾಕೋ ಕುರ್ಕುರೆ ತಿನ್ನಬೇಕು ಅನ್ನಿಸ್ತು. ಅದಕ್ಕೆ ಕುರ್ಕುರೆ ತೊಗೊಂಡೆ. ಬ್ಯಾಂಗ್ಳೂರು ಬಸ್ ರೆಡಿ ಆಗಿದೆ, ಹತ್ತೋಣ.
ಫ್ರೆಂಡ್ಸ್, ನಂಗೆ ಕುರ್ಕುರೆ ಅಂದರೆ ತುಂಬ ಇಷ್ಟ. ಈ ಲೇಸ್ಗಳಿಗಿಂತೆಲ್ಲ ನಾನು ಮದುವೆಗಿಂತ ಮುಂಚೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೂ ಡೈಲಿ 5 ರೂಪಾಯಿ ಕುರ್ಕುರೆ ಬರೋದು. ಅವಾಗ ಆ ಕುರ್ಕುರೆ ತಿನ್ನಿವೆ, ಲೇಸ್ಗಳು ತಿಂತಾ ಇರಲಿಲ್ಲ. ಅದೇ ನೆನಪಾಯಿತು. ಬಸ್ಸು ಕೂಡ ಸ್ಟಾರ್ಟ್ ಆಯಿತು. ಕೂತ್ಕೊಂಡು ಅಚ್ಚುಕಟ್ಟಾಗಿ ಕುರ್ಕುರೆ ತಿಂತಾ ಕೂತ್ಕೊಂಡೆ. ಆಮೇಲೆ ನಿದ್ದೆ ಬರ್ತಾಯಿತ್ತು. ನಿದ್ದೆ ಬಂದರೂ ನಾನು ಮಲ್ಕೊಂಡಿಲ್ಲ. ಬಿಕಾಸ್ ನನ್ನ ಬ್ಯಾಗ್ ಮೇಲೆ ತುಂಬ ಅಂದರೆ ತುಂಬ ಕಣ್ಣಿತ್ತು ನನಗೆ, ಯಾರಾದರೂ ಎಳ್ಕೊಂಡು ಹೋಗ್ಬಿಟ್ಟಾರೋ ಅಂತ. ಯಾಕೆ ಅಂತ ಹೇಳಿ ಮುಂದಿನ ವೀಡಿಯೋಸ್ಗಳಲ್ಲಿ ಹೇಳ್ತೀನಿ. ನನ್ನ ಬ್ಯಾಗಲ್ಲಿ ಅಂಥದ್ದು ಏನಿತ್ತು, ನಾನು ಏನಕ್ಕಷ್ಟು ನಿದ್ದೆ ಮಾಡ್ದೇ ಬ್ಯಾಗ್ ತಪ್ಕೊಂಡು ಕೂತಿದ್ದೆ ಅಂಥೇಳಿ. ನಾನು ಮನೆಯಿಂದನೇ 2 ಬಾಳೆಹಣ್ಣು ತಂದಿದ್ದೆ. ನಮ್ಮ ಅಪ್ಪಾಜಿ ಬಾಳೆಹಣ್ಣು ತಂದಿಟ್ಟಿತ್ತಲ್ಲ, ಅದನ್ನು 2 ತಂದಿದ್ದೆ. ಅಲ್ಲಿ ಊಟಕ್ಕೆ ಅಂತ ಹೇಳಿ ನಿಲ್ಲಿಸಿದ್ರು ಬಸ್ನ. ನಾನು ಊಟಕ್ಕೆ ಅಂತ ಇಳಿದು ಹೋಗಲಿಲ್ಲ. ವಾಟ್ರ್ ಬಾಟ್ಲನ್ನು ಕೂಡ ಹೊಳೆನರಸೀಪುರದಲ್ಲೇ ತೊಗೊಂಡಿದ್ನಲ್ವ, ಹಾಗಾಗಿ ಬಾಳೆಹಣ್ಣು ತಿಂದ್ಬಿಟ್ಟು ನೀರು ಕುಡಿದ್ಬಿಟ್ಟು ಕೂತ್ಕೊಂಡೆ. ನನ್ನ ಬ್ಯಾಗ್ ಬೇರೆ ವೆಯ್ಟ್ ಐತೆ. ಏನಕ್ಕೆ ಅಂದರೆ ದೊಡ್ಡಮ್ಮನ ಕುಂಬಳಕಾಯಿ ಅಂದ್ಬಿಟ್ಟು ಅಲ್ಲಿ ಊರಿಂದ ಕುಂಬಳಕಾಯಿ ಹಾಕ್ಕೊಂಡ್ಬಂದಿದ್ದೆ. ಅದು ಬೇರೆ ತೂಕ ನ್ಯಾತಾಕೊಂಡು ಓಡಾಡೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ಇಳಿಲೇ ಇಲ್ಲ ನಾನು. ಬಾಳೆಹಣ್ಣು ತಿಂದ್ಬಿಟ್ಟು ನೀರು ಕುಡಿದ್ಬಿಟ್ಟು ಕೂತ್ಕೊಂಡೆ. ಆಲ್ಮೋಸ್ಟ್ ಕುಣಿಗಲ್ ಹತ್ತತ್ರ ಬಂದಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು, ನಿದ್ದೆ ಬೇಕು ಅಂತ ಕಣ್ಣು ಹೇಳ್ತಾ ಇದ್ರು. ಮಲಗ್ದಾನೆ ಫುಲ್ ಎಚ್ಚರ ಆಗಿದ್ದೆ. ರೀಚ್ ಆದೆ. 3 ಗಂಟೆಗೆ ಬರಬೇಕಿತ್ತು ಗೈಸ್. ಇವ್ರು ತುಂಬ ಸ್ಲೋ ಆಗಿ ಬಂದರು. 3:15ಗೆ ಬಂದೆ. ಇವಾಗ ರ್ಯಾಪಿಡೋ ಬುಕ್ ಮಾಡ್ಕೊಂಡು ಹೋಗೋಣ. ರೋಡ್ ಕ್ರಾಸ್ ಮಾಡಬೇಕು. ಬೈಕ್ನ ಏನೋ ಕ್ಯಾನ್ಸಲ್ ಮಾಡಿದ್ರು, ಬಟ್ ಇವಾಗ ಬೈಕ್ದು ಆಪ್ಷನ್ ತೋರಿಸ್ತಾ ಇತ್ತು ಅಂತ ಹೇಳಿ 40 ರೂಪೀಸ್ಗೆ ಒಂದು 15 ರೂಪೀಸ್ ಕಡಿಮೆ ಆಗುತ್ತೆ ಆಟೋಗೂ ಬೈಕ್ಗೂ ಅಂತ ಹೇಳಿ ಬೈಕ್ ಬುಕ್ ಮಾಡಿದ್ದೀನಿ. ಋತು ಬಂದಿದ್ದರೆ ಖಂಡಿತವಾಗೂ ಆಟೋನೇ ಬುಕ್ ಮಾಡ್ಕೊಂಡು ಹೋಗ್ತಾ ಇದೆ. ಸೊ ಒಬ್ಬಳೇ ಆ್ಯಂಡ್ ಬ್ಯಾಗು ಕೂಡ ಏನಷ್ಟು ತೂಕ ಇಲ್ಲ, ಹಾಗಾಗಿ ಬೈಕ್ ಬುಕ್ ಮಾಡಿದ್ದೀನಿ. 15 ರೂಪಾಯಿ ಉಳಿಸೋಕ್ಕೋಸ್ಕರ ಆಟೋದಿಂದ ಬೈಕ್ ಬುಕ್ ಮಾಡಿದ್ದೀನಿ. ಆ್ಯಂಡ್ ಇನ್ನೊಂದು ಅಂದರೆ ನಾನು ಸಡನ್ನಾಗಿ ಹೊರಟು ಬಂದಿದ್ದು. ಬೆಳಗ್ಗೆ ದೊಡ್ಡಮ್ಮ ಕಾಲ್ ಮಾಡಿದ್ದೆ ನಾನು 9:15ಗೆ. ಆ್ಯಂಡ್ ನನ್ನ ತಂಗಿಗೆ ನಾನು ಬರ್ತಾ ಇರೋದನ್ನು ಹೇಳಿಲ್ಲ. ಅವಳು ಮನೆಗೆ ಬರೋದು 8 ಗಂಟೆ ಆಗುತ್ತೆ. ಆವಾಗ ಅವಳಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ದೊಡ್ಡಮ್ಮಂಗೆ ಹೇಳ್ದೆ, ಸರಿ ಬಾ ಅಂತು. ಬಟ್ ನಮ್ಮ ದೊಡ್ಡಮ್ಮ ಪ್ಲ್ಯಾನೇ ಬೇರೆ ಇತ್ತಂತೆ. ಅವರು ಟೆಂಪಲ್ಗೆ ಹೋಗೋಕ್ಕೆ ಆಲ್ರೆಡಿ ಚಿಕ್ಕಬಿದ್ರಕಲ್ ಹತ್ರ ಹೋಗ್ತಾ ಇದ್ರಂತೆ ಟೆಂಪಲ್ಗೆ. ನಾನು 9:15ಗೆ ಕಾಲ್ ಮಾಡಿದಾಗ ತಿನ್ನೋಕ್ಕೆ ಏನಾದರೂ ಇದೆಯಾ ಇಲ್ವಾ ಅದು ಗೊತ್ತಿಲ್ಲ. ಬಿಕಾಸ್ ಅವರು ತಿಂಡಿಗೆ ಅವಲಕ್ಕಿ ಮಾಡ್ಕೊಂಡು ನಮ್ಮ ದೊಡ್ಡಮ್ಮ ಮನೆ ಬಿಟ್ಬಿಟ್ಟೈತೆ. ನಮ್ಮ ಅಣ್ದಿರಿದ್ದಾರಂತೆ ಇದ್ರಂತೆ ಮನೇಲಿ. ಸೊ ಅವ್ರು ಕೀ ಇಟ್ಬಿಟ್ಟು ಅವ್ರವ್ರ ಡ್ಯೂಟಿಗೆ ಹೋಗಿದ್ದಾರೆ, ಕೆಲ್ಸಕ್ಕೆ ಹೋಗಿದ್ದಾರೆ. ನಾನಿವಾಗ ಹೋಗಿ ಕೀ ತಗೊಂಡು ಬಾಗಿಲು ತೆಗೆದು ಏನಾದ್ರು ಇದ್ದರೆ ತಿಂದು, ಇಲ್ಲ ಅಂದರೆ ಮ್ಯಾಗಿ ಏನಾದರೂ ಮಾಡ್ಕೊಂಡು ತಿನ್ನಬೇಕು. ಸೊ ಬೈಕ್ ಬುಕ್ ಮಾಡಿದ್ದೀನಿ, ನೋಡೋಣ ಬನ್ನಿ ಯಾರು ಅಂದೆ. ಅಲ್ಲಿ ನೋಡಿ ಅವ್ರು ಹೋಗ್ತಿದ್ದಾರಲ್ಲ ಅವರ ಬ್ಯಾಗು ಅವ್ರ ಡ್ರೆಸ್ ಎಲ್ಲ ನೋಡಿದ್ರೆ ನನಗೇನೋ ರ್ಯಾಪಿಡೋದಲ್ಲಿ ವರ್ಕ್ ಮಾಡೋ ಥರ ಕಾಣಿಸ್ಲಿಲ್ಲ. ಕೇಳೇ ಬಿಟ್ಟೆ, ಸರ್ ನೀವು ಇದೇ ವರ್ಕ್ ಮಾಡೋದಾ ಅಂತ ಹೇಳಿ. ಇಲ್ಲ ಮೇಡಮ್ ನಾವು ಬ್ಯಾಂಕಲ್ಲಿ ವರ್ಕ್ ಮಾಡೋದು ಅಂದರು. ನಾನು ಶಾಕ್ ಹೋಗ್ಬಿಟ್ಟೆ. ಹೌದಾ ಸರ್ ಅಂದೆ. ಹೌದು, ಫ್ರೀ ಇದ್ದಾಗ ಮಾತ್ರ ಈ ಥರ ರ್ಯಾಪಿಡೋ ಮಾಡ್ಕೊತೀನಿ. ನಮ್ಮ ಬ್ಯಾಂಕ್ ಅಕ್ಕಪಕ್ಕ ಸರೌಂಡಿಂಗ್ ಯಾಕ್ರೋ ನನ್ನನ್ನು ಯಾರು ಇವು ಅಂತ ನೋಡ್ತಾರೆ. ಹೊಸ್ದಾಗಿ ಬಂದ್ಬಿಟ್ಲಲ್ಲ ಅಕ್ಕ ಅಂತೆಲ್ಲ ಆಟಾಡ್ತಾವೆ ಕ್ರಿಕೆಟ್ನ. ಸೊ ಸರೌಂಡಿಂಗ್ ಎಲ್ಲೆಲ್ಲಿ ಬರುತ್ತೆ ಅಲ್ಲಿ ಮಾಡ್ಕೊತೀನಿ ಮೇಡಮ್ ಅಂದರು. ಅದಕ್ಕೆ ಹೌದಾ ಸರ್ ಅಂದೆ. ಬೆಂಗಳೂರಲ್ಲಿ ಕೂತ್ಕೋಬಾರ್ದು ಮೇಡಮ್, ಕೂತ್ಕೊಂಡ್ರೆ ಆ ಜೀವನ ನಡೆಯಲ್ಲ ಅಂತ ಅಂದರು. ನಾನು ಶಾಕ್ ಆಗ್ಬಿಟ್ಟೆ. ಇವು ಶೂ ಹಾಕೋರೆ, ಡ್ರೆಸ್ ಚೆನ್ನಾಗಿ ಹಾಕ್ಕೊಂಡವ್ರೆ, ಒಂದು ಹಿಂದ್ಗಡೆ ಬ್ಯಾಗ್ನೇ ತಗೊಂಡವ್ರೆ. ಇವು ರ್ಯಾಪಿಡ್ ಅಂದರೆ ಒಂಥರ ಆಫೀಸ್ಗೆ ಹೋಗೋ ಥರನೇ ಡ್ರೆಸ್ ಮಾಡ್ಕೊಂಡವ್ರೆ, ಫಾರ್ಮಲ್ ಡ್ರೆಸ್ಸು. ನೋಡಿ ಹೇಗೆ ಬೆಂಗಳೂರಲ್ಲಿ ಜೀವನ ಮಾಡೋದು ಕಷ್ಟ. ಒಂದು ಕೆಲಸದಲ್ಲಿ ಸಾಲಲ್ಲ ಅಂತ ಹೇಳಿ ಆಲ್ಟರ್ನೇಟ್ ಕೆಲಸ ಮಾಡ್ಕೊಳ್ಳೋದು. ಇವಾಗ ಮನೆ ಕೀ ಎಲ್ಲಿದೆ ಅಂತ ಹುಡುಕ್ಬಿಟ್ಟು ಒಳಗಡೆ ಹೋಗ್ಬೇಕು. ಇವಾಗ ಇಸ್ಕೊಳ್ಳಿಕ್ಕೆ ನಾನು ಮಾಡ್ಕೊಂಡಿದ್ದು ಮಿಸ್ಟೇಕು. ನಾನು ಹಿಂದಿನ ದಿನವೇ ನಮ್ಮ ದೊಡ್ಡಮ್ಮ ನೀನು ನೈಟೇ ಫೋನ್ ಮಾಡಬೇಕಲ್ವಾ ಬರ್ತೀನಿ ಅಂದರೆ ಅಂದು ನಾನು ಮಾಡ್ಕೊಂಡು ಮಿಸ್ಟೇಕ್. ಪಾಪ ನಾನು ಕಾಲ್ ಮಾಡಿದ್ದೆ 9:15ಗೆ. ಅಷ್ಟರಲ್ಲಿ ನಮ್ಮ ದೊಡ್ಡಮ್ಮ ಮನೆಯಲ್ಲೇ ಬಿಟ್ಟು ಹೊರಟಿತ್ತಂತೆ. ತಿನ್ನೋಕ್ಕೇನು ಇಲ್ವಲ್ಲ ಗೈಸ್, ಹೊಟ್ಟೆ ಹಸಿತೈತಿ. ಏನಾದರೂ ಮಾಡ್ಕೊಳ್ಳೋಣ ಇವಾಗ. ನಾನೇ ಏನಾದರೂ ಮಾಡ್ಕೊತೀನಿ ತಿನ್ನೋಕ್ಕೆ ಪಟಾಪಟ ಅಂತೇಳಿ ಕೈಕಾಲು ತೊಳ್ಕೊಂಬಿಟ್ಟು ಮಾಡ್ಕೊಂಡು ತಿನ್ನೋಣ. ಇನ್ನು 4 ಗಂಟೆ 5 ನಿಮಿಷ ಆಯಿತು. ಉಪ್ಪಿಟ್ಟು ಮಾಡ್ಕೊತಾ ಇದ್ದೀನಿ. ನಿಮಗೆ ಗೊತ್ತು ನನಗೆ ಉಪ್ಪಿಟ್ಟು ಅಂದರೆ ತುಂಬ ಇಷ್ಟ. ಇಲ್ಲಿ ಇದ್ರ ಉಪ್ಪಿಟ್ಟು ಸಿಗಲ್ಲ, ಏನೋ ಅಕ್ಕಿ ಥರ ಉಪ್ಪಿಟ್ಟು ಸಿಗಲ್ಲ. ರವೆ ಹುರಿದಿಟ್ಟಿದ್ದೀನಿ. ಪ್ಯಾಕೆಟಿಂದ ತೆಗೆದು ಹುರಿದಿಟ್ಟಿದ್ದೀನಿ. ಈಗ ಉಪ್ಪಿಟ್ಟು ಮಾಡ್ಕೊಂಡು ತಿಂದ್ಬಿಟ್ಟು ಮಲ್ಕೊಂಬಿಟ್ರೆ ಸಖತ್ತಾಗಿ ನಿದ್ದೆ ಬರ್ತವೆ. ರೆಡಿ ಆಗ್ತಾ ಇದೆ. ಇನ್ನೊಂದು 5 ನಿಮಿಷ ರೆಡಿ ಆಗಿಬಿಡುತ್ತೆ. ನಾನು ಡ್ರೆಸ್ಸು ಚೇಂಜ್ ಮಾಡೋಲ್ಲ. ಒಂದು ಕಡೆ ಅಂದ್ಕೊಂಡೆ ಮ್ಯಾಗಿ ಮಾಡ್ಕೊಬಿಡೋಣ ಅಂತ ಬೇಡ ಅಂದ್ಕೊಂಡೆ. ನಾನು ಒಂದೊಂದ್ಸತಿ ಎಷ್ಟು ದುಡ್ಡು ಖರ್ಚು ಮಾಡ್ತೀನಿ, ಒಂದೊಂದ್ಸತಿ 10 ರೂಪಾಯಿ ಖರ್ಚು ಮಾಡೋಕ್ಕೂ ಹಿಂದೆ ನೋಡ್ತೀನಿ. ಬೇಡ ಅಂದ್ಕೊಂಡೆ. ಆಮೇಲೆ ಅಂದ್ಕೊಂಡೆ ಏನಾದರೂ ಬುಕ್ ಮಾಡಿಬಿಡೋಣ. ನಾನು ಪಿಜ್ಜಾ
ಅಥವಾ ಬಿರಿಯಾನಿ ಬುಕ್ ಮಾಡ್ತೀನಿ ಅಂದರೆ 300 ರೂಪಾಯಿ ಮಿನಿಮಮ್ ಬೇಕು. ಅವೆಲ್ಲ ಬೇಡ. ಅಚ್ಚುಕಟ್ಟಾಗಿ ಉಪ್ಪಿಟ್ಟು ಮಾಡ್ಕೊಳ್ಳೋಣ, ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಚಿತ್ರಾನ್ನ ಮಾಡ್ಕೊಳ್ಳೋಕ್ಕೆ ರೈಸ್ ಮಾಡಿ ಅದು ಪುಳಿ ಮಾಡಬೇಕು, ಬೇಡ. ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಉಪ್ಪಿಟ್ಟು ಮಾಡ್ಕೊತಾ ಇದ್ದೆ. ನನ್ನ ಮನ್ಸಿಗೆ ಬಂದಿರೋದೆ ಪಿಜ್ಜಾ ಬುಕ್ ಮಾಡ್ಕೊಳ್ಳೋಣ, ಬಿರಿಯಾನಿ ಬುಕ್ ಮಾಡೋಣ ಅಂತ. ಅದು ಹೆಂಗಿದ್ರು ಬರೋಕ್ಕೆ 1/4 ಗಂಟೆ 20 ನಿಮಿಷ ಬೇಕು. ಇದೇ ಟೈಮಲ್ಲಿ 1/4 ಗಂಟೆ 20 ನಿಮಿಷಕ್ಕೆ ಉಪ್ಪಿಟ್ಟೆ ರೆಡಿ ಆಗುತ್ತೆ ಅಂತ ಹೇಳಿ ಬೇಡ ಅಂತ ಹೇಳಿ ಉಪ್ಪಿಟ್ಟು ಮಾಡ್ಕೊತಾ ಇದ್ದೀನಿ. ಸ್ಪೆಸಿಯಾದ ಉಪ್ಪಿಟ್ಟು ರೆಡಿ. 20 ನಿಮಿಷಕ್ಕೇನೋ ಮಾಡಿದ್ದೀನಿ. 20 ನಿಮಿಷನೂ ಇಲ್ಲ ಅಂದ್ಕೊಳ್ಳಿ, 1/4 ಗಂಟೆ ಅಥವಾ 20 ನಿಮಿಷದ ಒಳಗಡೆ. ಲಕ್ಷ್ಮೀ ಸಿಸ್ಟರ್ ಕಾಲ್ ಮಾಡಿದೆ, ಬಂದೆ ಸಿಸ್ಟರ್ ಅಂತ ಹೇಳಿಬಿಟ್ಟು. ಅವರು ಸ್ವಲ್ಪ ಏನೋ ಕೆಲಸದ ಮೇಲೆ ಹೊರಗಡೆ ಹೋಗಿದ್ರಂತೆ. ಅವರು ಮಾತಾಡ್ಬಿಟ್ಟು ಕಟ್ ಮಾಡಿದ್ರು. ಒಂದು 10 ನಿಮಿಷ ಉಪ್ಪಿಟ್ಟು ರೆಡಿ ಆಯಿತು. ಇವಾಗ ಬಿಸಿ ಬಿಸಿ ಉಪ್ಪಿಟ್ಟು ತಿನ್ನಬೇಕು. ಯಾರ್ಯಾರಿಗೂ ಉಪ್ಪಿಟ್ಟು ಇಷ್ಟ ಇಲ್ಲ, ನಂಗೆ ಉಪ್ಪಿಟ್ಟು ಅಂದರೆ ಪಂಚ ಪ್ರಾಣ ಗೈಸ್. ಸೀರಿಯಸ್ಲಿ ತುಂಬ ಅಂದರೆ ತುಂಬ ಇಷ್ಟ. ಅದರಲ್ಲೂ ಬಿಸಿ ಬಿಸಿ ತಿನ್ನೋದು ಅಂದರೆ ಸಖತ್ ಇಷ್ಟ ನನಗೆ. ಇದುವರೆ ನಮ್ಮ ದೊಡ್ಡಮ್ಮ ಇನ್ನೂ ಬರಲಿಲ್ವಲ್ಲ ಅಂದ್ಬಿಟ್ಟು ಕಾಲ್ ಮಾಡಿದೆ. ಇಲ್ಲೇ ಬಂದೆ, ಓಲಾ ಮಾಡ್ಕೊಂಬಂದು ಅಂತು. ನಮ್ಮ ದೊಡ್ಡಮ್ಮ ಓಲಾ ಮಾಡ್ಕೊಂಡೆಲ್ಲ ಬರೋಲ್ಲ, ಬಟ್ ಪಕ್ಕದ ಮನೆ ಆಂಟಿ ಇವರು ಹೋಗೋರಲ್ಲ, ಆ ಆಂಟಿ ಮೋಸ್ಟ್ಲಿ ಮಾಡಿರ್ತಾರೆ. ನಮ್ಮ ದೊಡ್ಡಮ್ಮಗೆ ಅವೆಲ್ಲ ಏನೂ ಬರೋಲ್ಲ. ಇಲ್ಲೇ ಬಂದು ಇಳಿದು ಅಂತ, ಅದಕ್ಕೆ ಬಾಗಿಲು ತೆಗಿತಾ ಇದ್ದೀನಿ. ಲಾಕ್ ಹಾಕ್ಕೊಂಡು ಮಲ್ಕೊಂಡವಳು. ಉಪ್ಪಿಟ್ಟು ತಿಂದ್ಬಿಟ್ಟು ಮಲಗಿದ್ದೆ. ಅಮ್ಮ ಫೋನ್ ಮಾಡಿದೆ, ಕೃತು ಫೋನ್ ಮಾಡಿದ್ಲು, ಮಾತಾಡಿದ್ಲು. ಎಲ್ಲ ಯಾವುದೋ ಆಟೋ ಕಾಣಿಸ್ತಾ ಇಲ್ವಲ್ಲ, ಇಲ್ಲೇ ಬಂದು ಅಂತು. ಕೃತು ಫೋನ್ ಮಾಡಿದ್ಲು, ಮಾತಾಡಿದ್ಲು. ಬರಬೇಕಾದ್ರೆ ಒಂದಿಷ್ಟು ಚಾಕ್ಲೇಟ್ಸ್ ತೊಗೊಬಾರಮ್ಮ ಅಂತ ಹೇಳಿದ್ದಾಳೆ. ಹಾಗೆ ನನ್ನ ಫ್ರೆಂಡ್ ಕಾಲ್ ಮಾಡಿದ್ರು. ಹಾಗೆ ನನ್ನ ತಂಗಿಗೆ ಕಾಲ್ ಮಾಡಿಬಿಟ್ಟು ಈಗ ಸಿಗಾಕಬಿಟ್ಟಿದ್ದೆ, ಬೆಂಗಳೂರಿಗೆ ಬಂದಿದೆ ಅಂತ. ಈಗ ಎಲ್ಲಿದ್ದಿ ಹೇಳು, ಮುಂಡೂರಲ್ಲಿ ಇಲ್ವಾ ಅಂದು. ಇಲ್ಲ ಕಣೆ, ಮುಂಡೂರಲ್ಲೇ ಇದ್ದೀನಿ, ಬೆಂಗಳೂರಿಗೆ ಬರೋ ಪ್ಲ್ಯಾನ್ ಐತಲ್ಲ, ಬಂದರೆ ಅಂತ ಮಾತಾಡ್ತಾ ಇದ್ದೆ ನನ್ನ ಫ್ರೆಂಡ್ ಹತ್ರ ಅಂತ. ಆ ಥರ ಏನೋ ಹೊಳ್ಳಾಕ್ಬಿಟ್ಟೆ. ಬೆಂಗಳೂರಿಗೆ ಬಂದಿದ್ದೀನಿ ಅಂತ ಮಿಸ್ಸಾಗಿ ಇನ್ನೊಂದು ಮಾತು ಹೇಳಿದ್ರು ಅವಳಿಗೆ ಗೊತ್ತಾಗ್ಬಿಟ್ಟಿರೋದು ನಾನು ಬೆಂಗಳೂರಿಗೆ ಬಂದಿದ್ದೀನಿ ಅಂತ. ಹೆಂಗೋ ಮ್ಯಾನೇಜ್ ಮಾಡಿದೆ. ಅವಳು ಆಲ್ಮೋಸ್ಟ್ ಬರೋದು 7:45 8 ಗಂಟೆ ಆಗುತ್ತೆ. ನೋಡೋಣ, ಸರ್ಪ್ರೈಸ್ ಆಗ್ತಾಳೆ ನಾನು ನೋಡಿ ಅಂತ. ನಮ್ಮ ದೊಡ್ಡಮ್ಮ ಬಂತು ಅಂದ್ಬಿಟ್ಟು ಬಾಗಿಲು ತೆಗೆದು ಇಲ್ಲಿ ಬಾಲ್ಕನಿಗೆ ಬಂದೆ. ಓಲೋದಲ್ಲಿ ಇಲ್ಲೇ ಬಂದು ಅಂತಲ್ಲ, ಎಲ್ಲಿ ಬಂತೋ ಗೊತ್ತಿಲ್ಲ. ನನ್ನ ಡ್ರೆಸ್ಸೇ ಚೇಂಜ್ ಮಾಡಿಲ್ಲ ಗೈಸ್. ತಂಗಾಳಿ ಥರ ಬಿಸ್ತಾ ಇದೆ. ಎಂತ ಇದು ಯಾವ ಮರ ಗೊತ್ತಾ? ಹೊಂಗೆ ಮರ. ಓ ಇಲ್ಲೇ ಅಲ್ಲ ಕಂದಡಮ್ಮ, ಆಟ ನೋಡ್ತಾ ಇದ್ದೀನಿ ಎಲ್ಲದೆ ಅಂತ. ನಾನು ಎಲ್ಲ ಬರಲೇ ಇಲ್ಲಲ್ಲ. ನೋಡಿ ನಮ್ಮ ದೊಡ್ಡಮ್ಮ ಮತ್ತು ಆಂಟಿ ಬಂದರು. ನಾನು ಆ ಕಡೆ ಬರ್ತಾರೆ ಅಂತ ಆ ಕಡೆ ನೋಡ್ತಾ ಇದ್ದೀನಿ. ಇವ್ರು ಈ ಕಡೆಯಿಂದ ಎಲ್ಲೋ ಗಲ್ಲಿಲಿ ಕಡ್ದು ಬಂದವ್ರೆ. ಟೆಂಪಲ್ ಹೋಗಿದ್ರಂತೆ, ಅದ್ರಲ್ಲೂ ತಪ್ಪಿಕೊಂಡು ಹೇಳು ನಮ್ಮ ವ್ಲಾಗ್ಸ್ಗೆ ಅದು ತಪ್ಪ ಅಷ್ಟೇ. ಏನಾದ್ರು ಮಾತಾಡ್ದೋಡಮ್ಮ. ಏನ್ ಮಾತಾಡೋಣ, ದೇವಸ್ಥಾನಕ್ಕೆ ಹೋಗಿದ್ದು, ಸಾಕಾಗಿ ಬಂದೋ. ಇವಾಗ ಮಾಗಡಿಗೆ ಹೋಗಿದ್ದು. ದತ್ತಾತ್ರೇಯನ ದೇವಸ್ಥಾನ ಚೆನ್ನಾಗೈತೆ. ಅನ್ನದಾನ ಎಲ್ಲ ನಡೀತು, ಹರಿಕತೆ ಮಾಡಿದ್ರು. ಚೆನ್ನಾಗಿ ಅಡುಗೆ ಮಾಡಿಸಿದ್ರ, ಶಾಮಿಯಾನ ಎಲ್ಲ ಹಾಕ್ಸಿದ್ರ. ಇದು ಬಿಸಿಬೇಳೆ ಬಾತು, ಖಾರ ಬುಂದಿ, ಕೇಸರಿ ಬಾತು, ಉಪ್ಪಿಟ್ಟು, ಪಾಯಸ. ಬೆಂಗಳೂರಲ್ಲಿ ಹೋಗಕ್ಕಾಗಲ್ಲ. ಚೆನ್ನಾಗಿತ್ತು ದೇವಸ್ಥಾನ. ದೊಡ್ಡದ ಚಿಕ್ಕದ ದೇವಸ್ಥಾನ? ಅಷ್ಟು ದೊಡ್ಡದಿಲ್ಲ, ಅಷ್ಟು ಚಿಕ್ಕದಲ್ಲ, ಅಷ್ಟು ಚೆನ್ನಾಗೈತೆ. ನಾನು ಕಸ ಗುಡಿಸ್ದೆ, ಪಾತ್ರೆ ಇವೆ. ದೊಡ್ಡಮ್ಮಗೊಂದು ಲೋಟ ಕಾಫಿ ಇಟ್ಕೊಟ್ಟೆ. ಪಕ್ಕದ ಮನೆ ಆಂಟಿ ಹೋದರು. ಮೊಸರು ಹೆಂಗದೆ ನೋಡಿ ದೊಡ್ಡಮ್ಮ, ಚೆನ್ನಾಗಿದ್ರೆ ಮಾಡೋಣ. ಒಡ್ದೇ ಇಲ್ಲ ಅಂದ್ರೂ ಎಕ್ಸ್ಪೈರಿ ಡೇಟ್ ಹಂಗೆ ಇರ್ತದೆ ದೊಡ್ಡಮ್ಮ. ಚೆನ್ನಾಗಿದ್ರೆ ಸರಿ, ಚೆನ್ನಾಗಿಲ್ಲ ಅಂದರೆ ಹಾಕಿ. ಏನು ಮಾಡ್ತಾ ಇದೆಯಾ? ಅವತ್ತಿಂದ ಯೂಸ್ ಮಾಡ್ಕೋಬೇಕು ತಾನೆ. ತಿನ್ನರು ನಾ ಮೊಸರು ಸಾರು ಮಾಡಿದ್ದ. ನಾನು ಪಾತ್ರೆಗಳಿತ್ತು ತೊಳೆಯೋಣ ಅಂತ ಹೇಳಿ ಬಂದೆ. ಹಾಗೆ ಸಾಂಬಾರು ಕೂಡ ಮಾಡಬೇಕಿತ್ತು. ಹಸಿ ತೊಗರಿಕಾಳನ್ನ ಎಡ್ದು ಫ್ರಿಡ್ಜಲ್ಲಿಟ್ಟಿತ್ತು ದೊಡ್ಡಮ್ಮ. ಮೊಸರು ಒಗ್ಗರಣೆ ಮಾಡ್ಕೊಳ್ಳೋದ ಅಂದ್ಕೊಂಡು, ಬಟ್ ಮೊಸರು ಎಕ್ಸ್ಪೈರಿ ಡೇಟ್ ಮುಗ್ದೋಗಿತ್ತು. ಹಾಗಾಗಿ ಮೊಸರು ಒಗ್ಗರಣೆ ಬೇಡ, ಮೊಸರು ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು, ಸರಿ ಹಸಿ ಕಾಳದೆ ಮಾಡು ಸಾಂಬಾರು ಅಂತೂ. ನಮ್ಮ ದೊಡ್ಡಮ್ಮನ ಪಾಪ ಬೆಳಗ್ಗೆ ಹೋದವರು, ಒಂದು 8:30 ಮನೆ ಬಿಟ್ಟವರು. ಬಂದಾಗಲೇ 5:30 ಆಗಿತ್ತು. ತಲೆನೋವು ಅಂತಿತ್ತು. ಇನ್ನೇನು ಮಾಡೋದು, ಸರಿ ಆಯಿತು ನಾನು ಮಾಡ್ತೀನಿ ಬಿಡು ಅಂದೆ. ಹಾಗೆ ಲಾಸ್ಟಲ್ಲಿ ನಮ್ಮ ದೊಡ್ಡಮ್ಮನೆ ಮುದ್ದೆ ಮಾಡ್ತು. ರೈಸ್ಗೆ ಇಟ್ಟಿತ್ತು. ಅದೇನೋ ಸ್ವಲ್ಪ ರಾಜ್ಮುಡಿ ಕೆಂಪಕ್ಕಿ ಆಗಿರೋದ್ರಿಂದ ಸ್ವಲ್ಪ ಕುದಿಸ್ಬಿಟ್ಟು ಆಮೇಲಿಂದ ಕೂಗಿಸ್ಬೇಕು ವಿಷಲ್ ಅಂದ್ಬಿಟ್ಟು ನೆನೆ ಹಾಕಿ ಬೇಯಕ್ಕಿಟ್ಟಿತ್ತು. ಆಮೇಲಿಂದ ನಾನು ಎಲ್ಲ ನೀಟಾಗಿ, ನಾನು ನಮ್ಮ ದೊಡ್ಡಮ್ಮನೂ ಏನೇನೋ ಮಾತಾಡ್ಕೋತಾ ಇದ್ದೋ. ಸುಮಾರು ದಿನ ಆಗಿತ್ತಲ್ವ, ಹಾಗಾಗಿ ನಾನು ಮಾತಾಡ್ಕೊಂಡು ಪಾತ್ರೆ ತೊಳಿತಾ ಇದ್ದೆ. ನಮ್ಮ ದೊಡ್ಡಮ್ಮನ ದೇವಸ್ಥಾನದ ಬಗ್ಗೆ ಎಲ್ಲ ಹೇಳ್ತಾ ಇತ್ತು. ಅದೇ ಲೋಟದಲ್ಲಿ ನನ್ನ ತಂಗಿ ಜೀನಿ ಕುಡಿಯೋದು. ಬೆಳಗ್ಗೆ 1 ಲೋಟ, ಸಂಜೆ 1 ಲೋಟ ಕುಡಿತಾಳೆ.
ಕಳ್ಸ್ಬೇಕಲ್ಲ ನಾವು ಹೊಟ್ಟೆ ಸಿಗ್ತದೆ ಈ ಮೊಟ್ಟೆ ಕೊಟ್ಟಿರೋ ರಾತ್ರಿ ಬೇಕು ಅದು ಅಲ್ಲಿ ಹಾಲೇ ಕುಡ್ದಿಲ್ಲ ಆಮೇಲಿಂದ ಹಾಕ್ಬಿಡ್ತಾಳೆ ನೋವು ಬೇಕಾದಷ್ಟು ಕಟ್ಟಿಸ್ಕೊಂಡು ಮಾಡಿದ್ದು ಏನ ಬೇಕಾದಷ್ಟು ಕಟ್ಟಿಸ್ಕೊಂಡು ಅದು ಅಷ್ಟಪ್ಪು ಕದೆ ಅದೇ ಕಚ್ಚಿಸ್ಕೊಳಕೋಯ್ತು ಆ ಮಾಮರಿನೂ ಕಳಿಸ್ತು ಇದು ಆ ಸಣ್ಣದ್ದು ಕಳಿಸ್ತು ಹಾ ಕಾಯ್ಬೇಕಷ್ಟೇ ಕರ್ಮ ರಿಟರ್ನ್ಸ್ ಕನ್ನಡಮ್ಮ ನೋಡೋ ಸಣ್ಣ ಬೆಕ್ಕಿದ್ದ ಬೆಕ್ಕ ಕಚ್ಚಿ ಕಚ್ಚಿ ಕಳಿಸ್ತು ಈಗ ನೋಡಿದ್ರೆ ಯಾವ್ದೋ ಬೆಕ್ಕಾದ್ರದಿಂದ ಕಚ್ಚಿಸ್ಕೊಂಡ್ ಬಂದದೆ ನೋಡೋ ಕೊಡೆ ಹಂಗದೆ ಒಳ್ಳೆ ಬೀಜನೂ ಫ್ರೆಂಡ್ಸ್ ಹಸಿ ನಮ್ಮ ದೊಡ್ಡಮ್ಮ ಇದು ಮುಚ್ಚುಳನೆ ಹಾಕಿಲ್ವಲ್ಲ ಕೂತಿತಾ ಅದೇ ಇದು ರಾಜ್ಮುಡಿ ಅಕ್ಕಿ ನಮ್ಮ ದೊಡ್ಡಮ್ಮನ ಏನೋ ಸ್ಪೆಷಲ್ ಆಗಿ ಮಾಡ್ತಾರೆ ಅದು ಗೊತ್ತಿಲ್ಲ ಸಾಂಬಾರು ಮಾತ್ರ ನಾನು ಪಾತ್ರೆ ಎಲ್ಲ ತೊಳ್ಕೊಂಡು ಮನೆ ಕಸ ಎಲ್ಲ ಗುಡಿಸ್ಬಿಟ್ಟು ದೊಡ್ಡಮ್ಮ ಕಾಫಿ ಇಟ್ಕೊಟ್ಟು ಇವಾಗ ಹಸಿ ತೊಗರಿಕಾಳು ಮತ್ತು ಇದು ಹಲಸಿನ ಬೀಜ ಇಟ್ಟು ಅದು ಮತ್ತು ಬೀನ್ಸು ಆಲೂಗಡ್ಡೆ ಹಾಕಿ ಹಸಿ ತೊಗರಿಕಾಳು ಸಾಂಬಾರು ಮಾಡ್ತಾಯಿದ್ದೀನಿ. ತಂಗಿ ಬಂದು ನಾನು ಅಲ್ಲಿ ಅಡುಗೆ ಮನೆ ಡೋರ್ ಹತ್ರ ಉತ್ಕೊಂಡಿದ್ದೀನಿ. ಈಗ ಹೆದರಿಸೋಣ ಅವಳಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ ಇಲ್ಲಿ ಅಡುಗೆ ಮನೆ ಡೋರ್ ಹತ್ರ. ನಾನು ಡ್ರೈ ಫ್ರೂಟ್ ನೋಡ್ಕೊಂಡು ಹಿಡಿತಾಳೆ ಅಂತ ಅಡುಗೆ ಮನೆಗೆ ಇಟ್ಟಿದ್ದೀನಿ. ಹಾಲಿಂದ ಡ್ರೈ ಫ್ರೂಟ್ ಹೊಟ್ಟೆ ಹಸಿತೈತೆ ಅಂತವಳೆ ವೆಯ್ಟ್ ಮಾಡ್ತಾಳೆ. ತಮ್ಮಣ ಅಂದ್ಬಿಡ್ತೆ ಜೋರ. ಅದೇ ಬ್ಯಾಗಲ್ಲಿ ಮೇಂಟೈನ್ ಮಾಡ್ತಾಳೆ. ಬ್ಯಾಗ್ ನೋಡ್ಬಿಟ್ಟ ಛೇ ಸರ್ಪ್ರೈಸ್ ಹಾಳಾಯ್ತಲ್ಲ. ನಾನು ಬಾಕ್ಸ್ ಒಳಗೆ ಇದ್ದವಲ್ವಾ ಅಂದೆ ಅಪ್ಪಂಗೆ ಕೊಟ್ಟಿತ್ತಿಲ್ವ ನಾನು ಏನ ಚಪ್ಲಿಯ. ಓ ಕರೆಕ್ಟು ಚಪ್ಲಿ ಯಾಕೆ ನೋಡ್ದೆ ಇಷ್ಟೊತ್ತು ಸುಂಬರಿವೋ ಯಾರು ಡೌಟ್ ಇತ್ತಿಲ್ಲ ಅವಳಿಗೆ ಬ್ಯಾಗ್ ನೋಡಿದ್ಮೇಲೆ ಡೌಟ್. ಛೇ ನನ್ನ ಬ್ಯಾಗ್ ಓಕೆ ನಾನು ಎಷ್ಟು ತಕೊಂಡೆ ನಂಗೂ ಗೊತ್ತಿಲ್ಲ. ನಾನು ಆ ಚಿಕ್ಕ ಬಿದ್ರಕಲ್ಲಲ್ಲಿ ಹೋಯ್ತಾ ಇದ್ದ ಫೋನ್ ಮಾಡಿದ್ಲು. ನಾವು ಈಗ ಸಂದೆಗೆ ಬಂದಿದ್ದು 5-6 ಗಂಟೆಗೆ. ಅಲ್ಲಿಂದ ತಗೋಗಿ ನಾನು ನಿನಗೆ ಸರ್ಪ್ರೈಸ್ ಕೊಡೋಣ ಅನ್ಕೊಂಡಿದ್ದೆ. ಆ ಸತಿ ಬಂದೆ ಕ್ಯಾಮ್ರಾನೇ ವರ್ಕ್ ಆಗಲಿಲ್ಲ. ನಿನಗೆ ಹೇಳ್ಬಿಟ್ಟು ನನ್ನ ಇಷ್ಟ ಕಣ್ಣೆ ಇದೇನಿದು ಉಂಗುರ ಎಲ್ಲ ದೊಡ್ಡ ಹೋಯ್ತಾ ಇದ್ದಾವಲ್ಲ ಎಲ್ಲ ಉಂಗುರ ತೋರ್ಸನ್ ಯಾತ ಆಡ್ತಾ ಇದೆ ಸಣ್ಣ ಆಗ್ಬಿಟ್ಟೆ. ನಾನೊಂಚೂರು ಸಣ್ಣಾಗಿಲ್ವ ನೋಡು. ನೋಡ್ನೆ ಒಂದ್ ಎಳೆ ಸಣ್ಣಾಗಿ. ನಿನ್ ಮದುವೆ ಅಷ್ಟ್ರಲ್ಲಿ ಪಕ್ಕ ಸಣ್ಣ ಐತೀನಿ. ಹೋಯ್ತು ನನ್ನ ನೋಡು ಅಂತ ಹೇಳಿದ್ದು. ಛೇ ನಿಂಗೆ ಸರ್ಪ್ರೈಸ್ ಕೊಡಬೇಕು ಅಂತ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರು ಕೂಡ ಹೇಳಲಿಲ್ಲ ನಾನು. ಕುಂಬಳಕಾಯಿ ತಂದಿದ್ದೀನಿ. ಕುಂಬಳಕಾಯಿ ಪಲ್ಯ ಮಾಡೋಕ್ಕಷ್ಟೇ ಇನ್ನೇನು ಥರನ. ಯಾಕೆ ಟೈಮ್ ಬಂದು 8:45 ಊಟ ಮಾಡ್ಕೊಬಂದ್ಲು. ಏನೇ ಇಷ್ಟು ದೊಡ್ಡ ತೊಗೊಂಡಿದ್ದೀ. ಸಣ್ಣ ಆಗಿದೆ ತಾನೆ ಇವಾಗ. ಎಷ್ಟು ರೂಪಾಯಿ ಇದು ಎಲ್ಲ ತೋರಿಸು ಇನ್ನೊಂದ್ಸತಿ. ಮೀಶೋದಲ್ಲ ಇದ್ರಲ್ಲಿ ನೀನು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಮಾಡಿ ಹಾಕ್ತಾರಲ್ಲ ಲಿಂಕ್ ಕಳಿಸ್ತಾರಲ್ಲ ಆ ಥರ ಮಾಡು. ಬೇಕಾದ್ರೆ ಇಷ್ಟು ಚೆನ್ನಾಗಿದ್ದವ್ರು ತಗೋತಾರೆ. ನಿನ್ನ ಫಾಲ ನಿಂದು ಪ್ರೈವೇಟ್ ಅಕೌಂಟ್ ಅಲ್ಲ ಅದಿಟ್ಟು ಕೆರ್ಕೊಳಕ್ಕೆ ಯಾಕೋಯ್ತಿ. 3 ಪೀಸು ಇವು ಆಗಿದ್ರೆ ಹಾಲು ಬತ್ತೈತೆ ಕಣೆ. ಅವಳೆ ಯಾಕೆ ಮಾಡ್ತಾವಳು ಇವಾಗ. ನಾನು ಸೈಲೆಂಟ್ ಮಾಡಿದೆ ಸೌಂಡ್ ಬರ್ತದೆ ಅಂತ. ಫ್ರೆಂಡ್ಸ್ ಇದು ಮಿಶೋದು. ಇದಕ್ಕೆ ಏನಂತಾರೆ ರೂಪಾಯಿ ಅಂತಲೂ ಹೇಳಮ್ಮ. ಎಷ್ಟು ಅಮೌಂಟು ಅಂತ. 760. ಬ್ಲೌಸ್ ಪೀಸ್ ಹೆಂಗೆ ಬಂದೈತೆ. ಇದು ಯಾವ ಡ್ರೆಸ್ ಈ ಬ್ಲ್ಯಾಕ್ ಕಲರು. ಅದು ತಗೊಂಡಿರೋದು. ಇದು ಆಕ್ಚುಲಿ ದುಪ್ಪಟ್ಟನ ತೋರೆ. ದುಪ್ಪಟ್ಟ ಇದು ಬ್ಲೌಸ್ ಪೀಸ್ಗೆ ಅವರೇ ಲೈನಿಂಗ್ ಕೊಟ್ಟವ್ರೆ. ಇದು ಬ್ಲೌಸ್ ಪೀಸ್ ಎಲ್ಲ ಓಪನ್ ಮಾಡು ಒಂಚೂರು. ಓ ಅಷ್ಟೇಯಾ. ಲೈನಿಂಗ್ ಹಾಕಿಸ್ಬೇಕು ಒಳಿಕೆ. ಅಲ್ಲೇ ಅವರೇ ಕೊಟ್ಟವ್ರಲ್ಲ. ಇವರೇ ಕೊಟ್ಟವ್ರ ಲೈನಿಂಗ.
ಹೊಲಿಸ್ಕೊಮ್ಮ ಮಿಂಚು. ಎಷ್ಟು 700? 760 760. ಇದು 300, 750ನಾ? ಇದು ಬ್ಲ್ಯಾಕ್ ಯಾಕೆ ತಗೊಂಡೆ? ಬಟ್ ಇರ್ಲಿ ಅಂತ ತಗೊಂಡೆ. ಕ್ಲಾತ್ ಇದು ಚೆನ್ನಾಗಿಲ್ಲ. ಬಟ್ ಇರ್ಲಿ ಅಂತ ತಗೊಂಡೆ. ವೇಲ್ ನೋಡಿ ತಗೊಂಡೆ. ಇದಕ್ಕೆ ಆ ಪ್ಯಾಂಟ್ ಹಾಕೊಡಲ್ಲ, ಬೇರೆ ಹಾಕೋತೀನಿ ಆಲ್ಟರ್ನೇಟ್ ಕಲರ್. ಕ್ಲಾತೇ ಚೆನ್ನಾಗಿಲ್ವಪ್ಪ, ಒಂಥರ ಬಟ್ಟೆ ಒಂಥರ. ಎಷ್ಟಿದು? 260 ಅಷ್ಟು. ಇದು ವೇಲ್ ಚೆನ್ನಾಗಿತ್ತು, ವೇಲ್ಗೋಸ್ಕರ ತಗೊಂಡೆ. ಇವು ಎಷ್ಟೊಂದು ಬಟ್ಟೆಗಳಿದ್ದಾವೆ. ಇದು ನಂದು, ತೋರಿಸ್ಬಿಡು ನಂದ. ನಿಂದೆಲ್ಲ ಅದು? ತೋರಿಸ್ಬಿಡ್ತೀನಿ ಅನ್ಸುತ್ತೆ. ಇದು 3 ಪೀಸು ಗೈಸ್, 1100 ರೂಪಾಯಿ. ಮೆಜೆಸ್ಟಿಕ್ ಅಲ್ಲ, ಚಿಕ್ಕಪೇಟೆಲ್ಲಿ ತಗೊಬಂದಿರೋದು ಮೊನ್ನೆ ಲಾಸ್ಟ್ ಸಂಡೇ ಇವಳು ಹೋದಾಗ. ಒಂದು ಫೋಟೋ ಹಾಕಮ್ಮ ಇದನ್ನ. ಫೋಟೋ ಬೇಡ. 1100 ರೂಪೀಸ್ ನಂದು ಇದು. ಹೌದಾ? ಇದು ಟ್ರೆಂಡು ಓಲ್ಡ್, ಬಟ್ ಅಲ್ಲಿ ನನಗೆ ತಲೆ ಓಡಲಿಲ್ಲ. ನನಗೂ ಫೋಟೋದಲ್ಲಿ ಯಾವುದೋ ಸುಮಾರಾಗಿ ಚೆನ್ನಾಗಿ ಕಂಡಿದ್ದೇನೆ. ಅವ ಮೇಲ್ಗಡೆದು ತೋರಿಸೆ, ನಾಯಿ ಮಡ್ಸಿದೆಯಲ್ಲ, ವಾಸ್ಕೋಟ್ ಇದೆಲ್ಲ ನೋಡಿರ್ತಾರೆ. ನಾನು ಯಾವುದಾದ್ರೂ ಒಂದು ಫಂಕ್ಷನ್ಗೆ ಹಾಕೋತೀನಿ ಚೆನ್ನಾಗಿ. 1100 ಫುಲ್ ಮುಚ್ಚೋಯ್ತೀಯ. ಮ್ಯಾಕ್ ಹೇಳ್ಕೊಳ್ಳೋದು, ಹೀಳು ಸ್ಲಿಪ್ಪರ್ ಹಾಕೊಳ್ಳೋದು. ನಂದು ವೆಸ್ಟರ್ನ್. ನಿಂದು ಸಖತ್ತಾಗದ. ಇದೆಷ್ಟು ರೂಪಾಯಿ? 700. ವೆಡ್ಡಿಂಗ್ ಶೂಟ್ ಮಾಡಿಸ್ತೀಯಲ್ಲ, ಚಂದನ ಕಳಿಸಿದಂಗೆ ಅಂತಿದ್ಲು, ಚೆನ್ನಾಗದೆ ಚಾಂತದೂ. ವೆಡ್ಡಿಂಗ್ ಫೋಟೋ ಶೂಟ್ಗೆ ಹಾಕೋಬೋದು ಅಂತ. ಬಟ್ ನೀವು ಇವಾಗಲೇ ರಿವೀಲ್ ಮಾಡ್ತಾ ಇದ್ದೀರಾ. ಗೋಪಿಯಣ್ಣ ಮಾಡ್ತಾ ಇದ್ದೆ ತಾಳೆ. ಗೋಪಿಯಣ್ಣ ಕಾಲ್ ಬಂದಿತ್ತು, ಮಾತಾಡ್ತಾ ಇದ್ದೆ. ಇದು ಯಾವ ಥರ ಬುಕ್ ಮಾಡಿದ್ದೆ? ಒಂಥರ ಕ್ರೀಮ್ ಕಲರು. ಫ್ಲಿಪ್ಕಾರ್ಟ. ಎಷ್ಟು ಅಮೌಂಟು ತೋರಿಸು. ಚೆನ್ನಾಗಿ ಜೋರಾಗಿ ಮಾತಾಡಬೇಕು, ನಮ್ಮ ವಿಡಿಯೋ ಕೇಸ. 500 600 ಅದು ಗೊತ್ತಿಲ್ಲ. ಇದು ನಾರ್ಮಲ್ ಮಾಮೂಲಿ ಪ್ಯಾಂಟು. ವೇಲ್ ಮಾತ್ರ ಸ್ವಲ್ಪ ಈ ಥರ ಫ್ಲವರ್ಸ್ ಡಿಸೈನಲ್ಲಿ ಈ ಥರ ಒಂಥರ ಲುಕ್ಕಾಗಿ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಒಂದು ಸೈಡ್ ಹಾಕೊಂಡ್ರೆ ಸಖತ್ತಾಗಿ ಕಾಣಿಸುತ್ತೆ. ಆ್ಯಂಡ್ ಇದೊಂದು ಸೆಟ್ಟು ನನ್ನ ಹತ್ರನೂ ಈ ಥರ ಸೇಮ್. ಅಂದರೆ ನಂದು ಕ್ವಾಲಿಟಿ ಚೆನ್ನಾಗೈತೆ. ಇದು ಕ್ವಾಲಿಟಿ ಸೂಪರ್ ಆಗಿದೆ, ಬಟ್ ನಂಗೆ ಜಾತ್ರೆ ಅನಿಸ್ತು. ಬಟ್ ನೀನೇ ದೊಡ್ಡ ಜಾತ್ರೆ. ನೀನು ಹಾಕಿ ಕಾಣಿಸುತ್ತೆ, ಹಾಕೊಂಡು ಇರಬೇಕು ನನ್ನ ಜಾತ್ರೆ. ಎಲ್ಲ ನೀನೇ ಹೇಳ್ತೆ. ಈ ಥರ ವೇಲ ನನ್ನ ಡ್ರೆಸ್ಗೆ ಹೋದೆ, ನಾನು ಡ್ರೆಸ್ ತಂದಿದ್ದೀನಿ ಏನಾದ್ರು ಎಲ್ಲರೂ ದೇವಸ್ಕಿಸ್ತಾನಕ್ಕೆ ಹೋದ್ರಿ ಇರಲಿ ಅಂತ. ಸೊ ಇದೇ ಥರ ವೇಲು ನೀನು ಕರ್ಕೊಂಡು ಹೋದ್ರೆ ನಾನೇ ಹೋಯ್ತೀನಿ. ನನಗೇನು ಬೆಂಗಳೂರು ಸುತ್ತಕ್ಕೆ ಬರೋಲ್ಲ. ಇದು ನಾರ್ಮಲ್ ಪ್ಯಾಂಟು. ಈ ಥರದ್ದು 2 ಸೆಟ್ಟು ಅವರ ಬಾವಿ ಹಬಿ ಅವರು ಬುಕ್ ಮಾಡಿ ತಗೊಟ್ಟಿರೋದು. ಅದೊಂದು ಇದೊಂದು ತಗೊಟ್ಟಿರೋದು. ಲೆಹಂಗಾ ತಗೊಳತಿ ಒಂದು ಕರೆಕ್ಟಾಗಿರೋ ಒಂದು ತಗೊಂಡೆ. ಅವ ಅಲ್ಲ ಕಣೆ, 600-700 ರೂಪಾಯಿಗೆ ಸಾಲಿಗ್ರಾಮದಲ್ಲಿ ಕ್ಲಾತು ಎಂಥ ಸಖತ್ತಾಗಿರೋಬತ್ತ ಗೊತ್ತಾ. ಇವು ಕ್ಲಾತ್ ನಂಗೆ ಅಷ್ಟು ಸ್ಯಾಟಿಸ್ಫೈಡ್ ಇಲ್ಲ ನನಗೆ ಕ್ಲಾತ್. ಇದೊಂದು ಓಕೆ, ಕ್ರೀಮ್ ಕಲರ್ದು ಓಕೆ, ಬಟ್ ಇದು ನನಗೆ ಅಷ್ಟು ಇದು 10 ಲೆಗಿನ್ಸ್ಗಳಿಗೆ ಎಷ್ಟಾಯಿತು ಮಿಶೋದಲ್ಲಿ ತಗೊಂಡಿರೋದು? 750 ರೂಪಾಯಿ. ನಾನು ಒಂದು ಲೆಗಿನ್ಸ್ಗೆ 250 ರೂಪಾಯಿ ಕೊಟ್ಟರು ತಗೊಂಡಿದ್ದೀನಿ. ಮಿಶೋದಲ್ಲಿ 10 ಲೆಗಿನ್ಸ್ಗೆ 750. ಆ ಲೆಹೆಂಗಾ, ಇದೊಂದು ಲೆಗಿನ್ಸು ಮಿಶೋದು, ಅದೇನೋ ಫ್ಲಿಪ್ಕಾರ್ಟ್ ಅಂತೆ. ಅವಳಿಗೆ ಅಮೌಂಟು ಕೂಡ ಕರೆಕ್ಟಾಗಿ ಗೊತ್ತಿಲ್ಲ. ನನಗಂತೂ ಫುಲ್ಲು ನಿದ್ದೆ ಬರ್ತಾವೆ. ಮಲ್ಕೋಬೇಕು. ಆಲ್ರೆಡಿ 9:30 ಆಗಿದೆ. ಬಿಗ್ ಬಾಸ್ ಹಾಕೈತೇನೆ ದೊಡ್ಡಮ್ಮ? ಬಂದು ಮಲಗಿದೆ ಅಂತ ಹೇಳ್ದೆ ತಾನೆ. ನಿದ್ದೆ ಬಂದು ಮಲಗಿಲ್ಲ, ಹಾಗೆ ಸುಮ್ಮನೆ ರೆಸ್ಟು, ಬ್ಯಾಕ್ ಪೇನ್ ಅಂತ. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ, ಅಲ್ಲ ಆಸು ಹಾಲಲ್ಲಿ, ಅಯ್ಯೋ ಆ ಸೌಂಡ್ಗೆ ನನಗೆ ನಿದ್ದೆ ಬಂದರೆ ಹೆಂಗೆ ಸೌಂಡ್ ಬಂದರೂ ಮಲ್ಕೋತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್, ಗುಡ್ ನೈಟ್. ಬಾಯ್ ಮಾಡೆ.